ರಕ್ಷಣಾ ಪಡೆಗಳ 2047ರ ದೂರದೃಷ್ಟಿ ಭಾರತೀಯ ಸೇನಾಪಡೆಗಳ ಭವಿಷ್ಯದ ಸನ್ನದ್ಧತೆ ಮಾರ್ಗಸೂಚಿ ಕೈಪಿಡಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಬಳಿಕ ರಾಜನಾಥ್ ಸಿಂಗ್ 2047ರ ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಾಂತ್ರಿಕವಾಗಿ ಮುಂದುವರೆದ ಹಾಗೂ ಸಮನ್ವಯದ ಸೇನಾ ಸಾಮರ್ಥ್ಯ ಮುಖ್ಯ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಸೇನಾ ಪಡೆಗಳನ್ನು ಆಧುನಿಕಗೊಳಿಸಲು ಹಾಗೂ ನಾವೀನ್ಯತೆಯಿಂದ ಸಮನ್ವಯಗೊಳಿಸಲು ಕೈಪಿಡಿಯಲ್ಲಿ ರೂಪುರೇಷೆ ಒದಗಿಸಲಾಗಿದೆ ಎಂದರು. ಭವಿಷ್ಯದ ಸಮರ ಕಾರ್ಯತಂತ್ರ ಹಾಗೂ ಸವಾಲುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ತರಬೇತಿ ಅಳವಡಿಕೆ ಹಾಗೂ ಸುಧಾರಿತ ತಂತ್ರಜ್ಞಾನ ಬಳಕೆ ಕುರಿತಂತೆ ಕೈಪಿಡಿಯಲ್ಲಿ ವಿವರಗಳಿವೆ ಎಂದು ಹೇಳಿದರು.